ಮೈಸೂರಲ್ಲಿ ಫೇಮಸ್ ಆಗಿರುವಂತಹ ನಮ್ಮ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಕರ್ಕೊಂಡ್ಬಂದಿದ್ದೀನಿ. ಅಮ್ಮನವ್ರ ಬೆಟ್ಟ ಅಂದರೆ ಎಲ್ರಿಗೂ ಒಂಥರ ಖುಷಿ, ನಂಬಿಕೆ, ಪ್ರತಿಯೊಂದೂ ಹಾಗೆ ನನಗೂ ಕೂಡ. ಸೊ ಇವತ್ತು ನಾನು ಕಾರಲ್ಲಿ ಅಥವಾ ಬಸ್ಸಲ್ಲಿ ಯಾವುದೇ ರೀತಿ ಬಂದಿಲ್ಲ, ನಾನು ಬೆಟ್ಟನ ಹತ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಷ್ಟೇ ಅಲ್ಲದೆ ಅರ್ಶಿನ ಕುಂಕುಮದ ಸೇವೆ ಸಹ ಮಾಡಬೇಕು, ಅಂದರೆ 1008 ಮೆಟ್ಲುಗಳಿಗೂ ಕೂಡ ಅರ್ಶಿನ ಕುಂಕುಮ ಹಚ್ಕೊಂಡು ಹತ್ತಬೇಕು ಅಂತ ಹರಿಸ್ಕೊಂಡಿದ್ದೀನಿ. ಸೊ ನನ್ನ ಮನಸ್ಸಲ್ಲಿರೋದು ಒಳ್ಳೇದಾಗಲಿ, ಇದನ್ನು ನೋಡ್ತಿರೋ ನಿಮಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಇವಾಗ ಆಲ್ಮೋಸ್ಟ್ 7:30 ಆಗಿದೆ. ಮುಗಿಸೋಷ್ಟರಲ್ಲಿ ಎಷ್ಟೊತ್ತು ತೊಗೊತೀನಿ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ, ಒಂದು 10 ಮೆಟ್ಲು ಆಗಿರ್ಬೋದು ಅಷ್ಟೇ. ಸೊ ಬನ್ನಿ ಕಂಟಿನ್ಯೂ ಮಾಡೋಣ, ತುಂಬ ಟೈಮ್ ತೊಗೊಳಕ್ಕೆ ಬೇಡ. ಕೆಳಗೆ ಅಮ್ಮಂಗೆ ಪೂಜೆ ಮಾಡಿ ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಮೊದಲಿಗೆ ನಿಮಗೆ ಸಿಗೋದು ಗಣಪತಿ ದೇವಸ್ಥಾನ. ಗಣಪತಿಗೆ ಪೂಜೆ ಮಾಡಿ ನಂತರ ಬೆಟ್ಟ ಹತ್ತೋದಕ್ಕೆ ಪ್ರಾರಂಭ ಮಾಡಬೇಕು. ಇನ್ನೂ ಕಾಲು ಭಾಗ ಬಂದಿದ್ದೀನಿ ಅಷ್ಟೇ, ಇನ್ನು ಮೇಲೆ ಅಷ್ಟಿದೆ. ಬಟ್ ಆಲ್ರೆಡಿ ಎನರ್ಜಿ ಫುಲ್ ಡ್ರೈನ್ ಆಗ್ತಿದೆ ಅನ್ನಿಸ್ತಿದೆ. ಬಟ್ ಏನಾದ್ರೂ ಕಂಪ್ಲೀಟ್ ಮಾಡೇ ಮಾಡ್ತೀನಿ. ಜೈ ಚಾಮುಂಡೇಶ್ವರಿ. ನೋಡಿ ಗೈಸ್, ನನ್ನ ಜೊತೆ ಮೆಟ್ಲತ್ತಕ್ಕೆ ಸಪೋರ್ಟ್ಗೆ ಇಬ್ರು ಬಂದಿದ್ದಾರೆ. ಉಪವಾಸ ಹತ್ತೀನಿ ಅಂದ್ಬಿಟ್ಟು ಏನು ಮಾಡ್ತಾ ಇದೀಯ? ಸುಸ್ತಾಗ್ತಿದೆ. ಬೆಟ್ಟ ಹತ್ತಬೇಕಾದ್ರೆ ನಮಗೆ ಗಣೇಶ, ಕಾಲಭೈರವ, ಆಂಜನೇಯ ಸ್ವಾಮಿ ಹಾಗೂ ಶಿವನ ದೇವಸ್ಥಾನ ಸಿಗುತ್ತೆ. ಇವಾಗ ನೀವು ನೋಡ್ತಿರೋದು ಗುಹಾ ಶಿವಾಲಯ. ಇದು ನಂದಿ ಇದೆಯಲ್ಲ, ಅದ್ರ ಪಕ್ಕದಲ್ಲೇ ಇರೋದು. ಬನ್ನಿ. ನಂದಿ ಹತ್ರ ಬಂದಿದ್ದೀನಿ. ಇಲ್ಲಿಗೆ ಒಂದು 700 ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ. ಮಧ್ಯದಲ್ಲಿ ನಾನು ಮಾಡೋದೇ ಇಲ್ವೇನೋ ಅಂತ ಅಂದ್ಕೊಂಡೆ. ಸಿಕ್ಕಾಪಟ್ಟೆ ತಲೆ ಸುತ್ತು ಬೇರೆ ಬಂತು. ಬಟ್ ಸ್ಟಿಲ್ ಛಲ ಬಿಡದೆ ಮುಂದೆ ಬಂದಿದ್ದೀನಿ. ಇವರಿಬ್ಬರಂತೂ ಒಂದು ಸ್ವಲ್ಪನೂ ಜಗ್ತಿಲ್ಲ, ಒಂದು ಸುಸ್ತು ಆಗ್ತಾ ಇಲ್ಲ. ಇನ್ನು 300 ಸ್ಟೆಪ್ಸ್ ಇದೆ. ಬೇಗ ಬೇಗ ಹೋಗಿ ಅಮ್ಮನ ದರ್ಶನ ಮಾಡ್ಕೊಳ್ಳೋಣ. ಅತ್ತ ನಮ್ಮ ಮುಂದೆಗಡೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಬನ್ನಿ. ನಾನು ಅಟ್ಲೀಸ್ಟ್ ಮಧ್ಯದಲ್ಲಿ ಒಂದು ಸ್ವಲ್ಪ ಫ್ರೂಟ್ಸ್ ತಿಂದೆ. ಅವಿ ಒಂದು ಸ್ವಲ್ಪನೂ ಏನು ತಿಂದಿಲ್ಲ. ಫುಲ್ ಉಪವಾಸದಲ್ಲೇ ಹತ್ತಿದೆ. ಏನೋ ಅವ್ನಿಗೆ 5 ಕೋಟಿ ಬಿಸ್ನೆಸ್ ಕೊಡ್ಬೇಕಂತಿದ್ದೆ ಇವರು, ಅದಕ್ಕೆ ಉಪವಾಸ ಅವನೇ. ಸೊ ಉಪವಾಸದಲ್ಲೇ ಹತ್ತಿದ್ದಾನೆ. ಆ್ಯಂಡ್ ಸಿಕ್ಕಾಪಟ್ಟೆ ಹಿಂಸೆ ಕೊಟ್ಟಿದ್ದೀನಿ ಇಬ್ರಿಗೂ, ಸುಸ್ತಾಗಿದೆ ಅಂತ. ಈಗಲ್ಲ ಹಿಂಸೆ, ಮತ್ತೆ ಕಾರ್ ಹತ್ರ ಕೆಳಗಡೆ ಇಳಿಬೇಕಲ್ಲ, ಅದು ಹಿಂಸೆ. ತುಂಬ ಖುಷಿ ಆಗ್ತಿದೆ. ತುಂಬ ದಿನದಿಂದ ಅನ್ಕೊಂಡಿದ್ದೆ ಇದನ್ನ ಮಾಡಬೇಕು ಅಂತ, ಮಾಡಕ್ ಆಗ್ತಿರ್ಲಿಲ್ಲ. ಆ್ಯಂಡ್ ಇವತ್ತು ಆಗಿರೋದು ಫುಲ್ ಖುಷಿ ಇದೆ. ಇನ್ನೊಂದು ಸ್ವಲ್ಪ ಅಷ್ಟೇ ಗೈಸ್, ಬೇಗ ಬೇಗ ಹತ್ಬಿಡೋಣ. ಗೈಸ್ ಫೈನಲಿ 1000 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಫುಲ್ ಖುಷಿ ಆಗ್ತಿದೆ. 1000 ಮೆಟ್ಲುಗಳಿಗೆ ಅರ್ಶಿನ ಕುಂಕುಮ ಹಚ್ಬೇಕು ಅನ್ಕೊಂಡಿದ್ದ ಆಸೆ ಇಲ್ಲಿಗೆ ಪೂರೈಸ್ತು. ಇದೇ ಥರ ಅಮ್ಮ ಶಕ್ತಿ ಕೊಟ್ಟು ಮತ್ತೆ ಮತ್ತೆ ಬಂದು ಮತ್ತೆ ಮತ್ತೆ ಅಮ್ಮನ ಸೇವೆ ಮಾಡೋ ಥರ ಆಗಲಿ. ನೋಡ್ಬೋದು ನೀವು ಇಲ್ಲಿ 1000 ಸ್ಟೆಪ್ಸ್ ಫೈನಲಿ ಕಂಪ್ಲೀಟೆಡ್. ನಿಜವಾಗ್ಲೂ ನಂಗೆ ಎಷ್ಟು ಭಯ ಆಗಿತ್ತು ಅಂದರೆ, ಇವರು ನಾನೇ ಮಾಡ್ತೀನಿ ಬಿಟ್ಬಿಡು, ನೀನು ಮಾಡಬೇಡ ಅಂತೆಲ್ಲ ಹೇಳ್ಬಿಟ್ರು ಲಿಟ್ರಲಿ ಮಧ್ಯದಲ್ಲಿ. ನಾನು ಅಂದರೂ ಇಲ್ಲ, ನಾನೇ ಮಾಡಬೇಕು ಅಂದ್ಕೊಂಡೆ. ಫುಲ್ ವಾಮಿಟ್ ಬರ್ತಿತ್ತು, ತಲೆ ಸುತ್ತಿತ್ತು. ಬಟ್ ಸ್ಟಿಲ್ ದೇವ್ರನ್ನ ನೆನೆಸ್ಕೊಂಡು ನಾನು ಹತ್ತಿದೆ ಆ್ಯಂಡ್ ಕಂಪ್ಲೀಟ್ ಮಾಡಿದೆ. ಇವರಿಬ್ರು ನನ್ನ ಪುಣ್ಯನೆಲ್ಲ ತಗೋಬೇಕು ಅಂತ ಅಂದ್ಕೊಂಡ್ರು. ಬಟ್ ದೇವ್ರು ಅದಕ್ಕೆ ಬಿಟ್ಟಿಲ್ಲ ಗೈಸ್. ಸೊ ಇವಾಗ ಫೈನಲಿ ರೀಚ್ ಆಗಿದ್ದೀವಿ. ಸೊ ನೀವು ನೋಡ್ತಿರ್ಬೋದು, ಅಲ್ಲಿ ನಿಮ್ಮದು ಏನೇ ಒಂದು ಅರ್ಶಿನ ಕುಂಕುಮ ಬಾಕಿ ಉಳಿದಿದ್ರೆ ಅಲ್ಲಿ ಹಾಕಬೇಕು. ಇದೇ ಕೊನೆ ಸ್ಟೆಪ್ಪು. ಆ್ಯಂಡ್ ಅಲ್ಲಿ ಕಾಣಿಸ್ತಿರ್ಬೋದು ನಿಮಗೆ, ಒಂದು ಸ್ವಲ್ಪ ಝೂಮ್ ಮಾಡಿದ್ರೆ ಸೊ ಝೂಮ್ ಮಾಡಿದ್ರೆ ಅದೇ ದೇವಸ್ಥಾನ. ಸೊ ಇಲ್ಲಿಂದ ಒಂದು 100 ಮೀಟರ್ಸ್ ಇರ್ಬೋದು. ಬೇಗ ಬೇಗ ಒಳಗೆ ಹೋಗೋಣ ಬನ್ನಿ. ಮನಸ್ಫೂರ್ತಿ ತೃಪ್ತಿ ಆಗೋ ಅಷ್ಟು ತಾಯಿನ ಕಣ್ತುಕೊಂಡೆ. ಅಲಂಕಾರ ಮಾತ್ರ ಸೂಪರ್ ಆಗಿತ್ತು ಗೈಸ್. ಸೊ ಈ ಬ್ಲಾಗ್ ಇನ್ನೂ ಹಿಂಗೆ ಮುಂದುವರಿಯುತ್ತೆ. ಬೆಟ್ಟದಿಂದ ಕೆಳಗೆ ಹೋಗಿ ಮತ್ತೆ ನಾನು ನಿಮ್ಮೆಲ್ಲರಿಗೂ ಸಿಗ್ತೀನಿ. ಬನ್ನಿ. ಎನಿ ಟೈಮ್ ಶಾಪಿಂಗ್ ಅಲ್ಲ ಸೋನು? ಪ್ರಶಾಂತ್ ಸ್ಪಾನ್ಸರ್. ಪ್ರಶಾಂತ್ ಊಟಕ್ಕೆ ಅಂತ ಮೆಸ್ಗೆ ಬಂದಿದ್ದೀವಿ. ಮೈಸೂರಲ್ಲಿ ಪ್ರಾಬಬ್ಲಿ ಎಲ್ಲ ಬಿರಿಯಾನಿನೂ ಟ್ರೈ ಮಾಡಿಬಿಟ್ಟಿದ್ವಿ. ಇದು ಒಂದು ಬಾಕಿ ಉಳ್ಕೊಂಡ್ಬಿಟ್ಟಿತ್ತು. ಸೊ ಅದರಿಂದ ಇವತ್ತು ಬಂದಿದ್ದೀವಿ.
ಟ್ರೈ ಮಾಡಿ ಹೇಗಿದೆ ಅಂತ ಹೇಳ್ತೀನಿ. ಮಟನ್ ಬಿರಿಯಾನಿ ಮತ್ತು ಒಂದು ಚಿಲ್ಲಿ ಚಿಕನ್ ತರಿಸ್ಕೊಂಡ್ವಿ. ಚಿಲ್ಲಿ ಚಿಕನ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಬಿರಿಯಾನಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ್ಯಂಡ್ ಮಟನು ಕೂಡ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆ. ಬಿರಿಯಾನಿ ರೈಸಲ್ಲೂ ಅಷ್ಟೊಂದು ಮಸಾಲೆ ಇಲ್ಲ, ಬಟ್ ಟೇಸ್ಟ್ ವೈಸ್ ಇಟ್ ಇಸ್ ವೆರಿ ಗುಡ್. ಸೊ ಇವಾಗ ಚಿಕನ್ 65ನ ಆರ್ಡರ್ ಮಾಡಿದ್ದೀವಿ. ನೋಡಾದ್ರೂ ಟೇಸ್ಟ್ ಹೇಗಿರುತ್ತೆ ಅಂತ. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಡಿಯೋ. ನಾನಂತೂ ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ. ಫ್ರಮ್ ಸ್ಟಾರ್ಟಿಂಗ್ ಬೆಟ್ಟ ಹತ್ತದ್ರಿಂದ ಹಿಡಿದು ಬಿರಿಯಾನಿ ತಿನ್ನೋದ್ರ ತನಕ ಎಲ್ಲಾನು ನನ್ನ ಫೇವ್ರೇಟ್ ಆಗಿತ್ತು. ಇಟ್ಸ್ ಬೀನ್ ಅ ವೆರಿ ಲಾಂಗ್ ಟೈಮ್. ನಾವು 3 ಜನ ಇದರ ಟೈಮ್ ಸ್ಪೆಂಡ್ ಮಾಡಿ. ಸೊ ವಿ ಆಕ್ಚುಲಿ ನೀಡೆಡ್ ಅ ಬ್ರೇಕ್. ಈ ಒಂದು ಮೈಸೂರು ಪ್ಲೇಸ್ ಅನ್ನೋದು ನಮ್ಗೆಲ್ರಿಗೂ ಸಿಕ್ಕಾಪಟ್ಟೆ ಕನೆಕ್ಟೆಡ್. ಅಂಡ್ ಅಮ್ಮನ ಆಶೀರ್ವಾದ ಪಡ್ಕೊಳ್ಳೋಣ ಅಂತ ಬಂದ್ವಿ. ಸುಸೂತ್ರವಾಗಿ ಎಲ್ಲಾನು ನೆರವೇರಿದೆ. ಅಂಡ್ ಖುಷಿಯಿಂದ ಈ ವ್ಲಾಗ್ ನ ಎಂಡ್ ಮಾಡ್ತಿದ್ದೀನಿ. ಇದೇ ತರ ವಿಡಿಯೋಸ್ಗಾಗಿ ಮೋನಿಶಾ ಗೌಡ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಅಂಡ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ಸಪೋರ್ಟಿಂಗ್ ಅಂತ ಹೇಳ್ತಾ ಲವ್ ಯು ಆಲ್.